that how many Cinderellas are there over here. ಹಾಯ್ ಎಲ್ರಿಗೂ ನಮಸ್ಕಾರ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಅಮೃತ್ಸರ್ನ ಎಕ್ಸ್ಪ್ಲೋರ್ ಮಾಡ್ಕೊಂಡು ಹೋಗಬೇಕಾದ್ರೆ ನಮಗೆ ಕಾಣಿಸಿದ್ದು ಸ್ಟಾರ್ಬಕ್ಸ್ ಕಾಫಿ ಆ್ಯಂಡ್ ಡಾಮಿನೋಸ್. ಫುಡ್ ಏನಾದರೂ ಅಡ್ಜಸ್ಟ್ ಆಗಿಲ್ಲ ಅಂದರೆ ಯು ಕ್ಯಾನ್ ಟ್ರೈ ಡಾಮಿನೋಸ್ ಆ್ಯಂಡ್ ಸ್ಟಾರ್ಬಕ್ಸ್ ಇದೆ. ಸೊ ಗೋಲ್ಡನ್ ಟೆಂಪಲ್ಗೆ ನಿಯರ್ ಇದೆ. ಐ ಥಿಂಕ್ ಒಂದು 350 ಮೀಟರ್ ಏನೋ ದೂರ ಇರಬೇಕು ಅಷ್ಟೇ. ಆ್ಯಂಡ್ ಇಲ್ಲಿ ಮಕ್ಕಳಿಗಾಗಲಿ ಅಥವಾ ದೊಡ್ಡವರಿಗಾಗಲಿ ಗೇಮ್ಸ್ ಎಲ್ಲ ಇದೆ. 5 ಮಿನಿಟ್ಸ್ ಆಟ ಆಡೋದಕ್ಕೆ ₹100 ಪೇ ಮಾಡಬೇಕಾಗುತ್ತೆ. ಆ್ಯಂಡ್ ಸೈಕಲ್ ಆದರೂ ಅಷ್ಟೇ. ಆ್ಯಂಡ್ ಇದೆಲ್ಲ ಆದಮೇಲೆ ಸೆಲ್ಫಿದು ವಿಡಿಯೋ ಮಾಡ್ಕೋಬೋದಲ್ಲ, ಅದು ಕೂಡ ಇದರಲ್ಲಿದೆ. ಆ್ಯಂಡ್ ಅದಕ್ಕೂ ಅಷ್ಟೇ ₹100 ಪೇ ಮಾಡಬೇಕಾಗುತ್ತೆ. ಆ್ಯಂಡ್ ಇಲ್ಲಿ ಏನು ಅಂತಂದರೆ ಫೋಟೋಶೂಟು ಸ್ಪಾಟೇ ಇದೆ, ಯಾಕಂದರೆ ಸ್ಪೇಸ್ ಅಂತೂ ತುಂಬಾ ದೊಡ್ಡದಾಗಿದೆ. ₹100ಗೆ 5 ಫೋಟೋಸ್ ಕೊಡ್ತಾರೆ. ಆ್ಯಂಡ್ ಇಲ್ಲಿ ಒಂದು ರಂಗ್ ಪಂಜಾಬ್ ಅಂತ ಒಂದು ಹೋಟೆಲ್ ಕೂಡ ಇದೆ. ಆ್ಯಂಡ್ ತೋರಿಸ್ತೀನಿ ಹೇಗಿದೆ ಅಂತ. ಇಟ್ ವಾಸ್ ವೆರಿ ನೈಸ್ ಅಂತಲೇ ಹೇಳ್ಬೋದು. ನಾನು ಫಸ್ಟ್ ಡೇನೇ ಇಷ್ಟೊಂದು ಪ್ಲೇಸಸ್ನ ಕವರ್ ಮಾಡ್ತೀನಿ ಅಂತ ನಾನು ಅಂದ್ಕೊಂಡಿಲ್ಲ, ಯಾಕಂದರೆ ನಾನು ಫಸ್ಟ್ ಡೇ ಪ್ಲ್ಯಾನ್ ಮಾಡಿ ಇಟ್ಕೊಂಡಿದ್ದೆ. ಸೊ ಒಂದೊಂದು ದಿನ ಒಂದೊಂದು ಕ್ಲಿಯರ್ ಮಾಡ್ಕೊಳ್ಳೋಣ ಅಂತ. ಇಲ್ಲಿ ಪಾರ್ಟಿಷನ್ ಮ್ಯೂಸಿಯಂ ಕೂಡ ಇದೆ. ನಾನು ಬೆಳಗ್ಗೆ ಒಂದು ಪಾರ್ಟಿಷನ್ ಮ್ಯೂಸಿಯಂ ನೋಡ್ಕೊಂಡು ಹೋಗಿದ್ದೆ, ಬಟ್ ಗುಡ್ಡು ಸಿಕ್ಕಿದ್ರಿಂದ ನಾನು ಮತ್ತೆ ಈ ಪ್ಲೇಸಿಗೆ ಬರೋ ಹಂಗಾಯಿತು. Youngster used to come at 9 and take the picture. How many Cinderellas are there over here? Can you see before and after? So now my friend is going there. I'm going to show you. See, you are feeling like that you are in Mahal, right? So see how beautiful it is. Are you enjoying? So in this video we had shown you the before and after. This is called then photo street, where people used to come at the night and having a picture over here. Now let's come on. We are going to show you something exciting, and nobody is going to inform you. So here there are the banks. Again you have a shopping street over here. Even you have a Turkish ice cream over here. See? See. So this is a Turkish item here. So playing. So this is in Rang Punjab. If you are coming Amritsar, must try this hotel. It's so amazing. Food is very delicious. And next to here you can see there is a Brothers Dhaba. It is an oldest restaurant in Amritsar. So there you will get pure authentic food. Over here also you will get. ಬನ್ನಿ, ರಂಗ್ ಪಂಜಾಬ್ ಹೋಟೆಲ್ ಒಳಗೆ ಕರ್ಕೊಂಡು ಹೋಗ್ತೀನಿ. ಆ್ಯಂಡ್ ಇದು ಮೇನ್ ಎಂಟ್ರೆನ್ಸ್ ಗೇಟ್ ಇದು. ಸೊ ನಾವು ಆ ಕಡೆಯಿಂದ ಬಂದ್ವಿ ಅವಾಗಲೇ, ಬಟ್ ಒಂದು ರೌಂಡ್ ಹಾಕೊಂಡು ಮತ್ತೆ ಮೇನ್ ಎಂಟ್ರೆನ್ಸಿಂದ ಹೋಗ್ತಾ ಇದ್ದೀವಿ. ಹೊರಗಡೆಯಿಂದನೇ ಈ ಹೋಟೆಲ್ಲು ನೋಡೋಕೆ ಮ್ಯೂಸಿಯಂ ಥರ ಇದೆ. ಇನ್ನು ಒಳಗಡೆ ಹೆಂಗಿದೆಯೋ ಗೊತ್ತಿಲ್ಲ, ಯಾಕಂದರೆ ಸೊ ನೀವು ನೋಡ್ತಿರ್ಬೋದು ಪಂಜಾಬಲ್ಲಿ ಯೂಸ್ ಮಾಡೋಂಥ ಹಟ್ ಆಗಿರ್ಬೋದು, ಆಮೇಲೆ ಆಟೋಗಳಾಗಿರ್ಬೋದು. ಈ ಹೋಟೆಲೆಲ್ಲ ನನಗೆ ಗೊತ್ತೇ ಆಗ್ತಿರ್ಲಿಲ್ಲ ಗುಡ್ಡು ಇಲ್ಲ ಅಂದಿದ್ರೆ. ಯಾಕಂದರೆ ನಾನು ಇಲ್ಲಾಂದರೆ ರೋಮ್ ಆಗ್ತಿತ್ತು, ಇಲ್ಲ ನಾನು ಒಂದು ಪ್ಲೇಸ್ನ ವಿಸಿಟ್ ಮಾಡ್ತಿದ್ದೆ. ಆ್ಯಂಡ್ ಎಲ್ಲಾದರೂ ಅಲ್ಲೇ ಸಿಕ್ಕರೆ ಹೋಟೆಲಲ್ಲಿ ಊಟ ತಿನ್ಕೋತಿದ್ದೆ. ಆ್ಯಂಡ್ ಇದಂತೂ ತುಂಬಾ ಚೆನ್ನಾಗಿತ್ತು. ಬೈಕು BBQ ಬೈಕ್, ಬುಲೆಟ್ ಬೈಕ್ ಅಂತೂ ಸಖತ್ತಾಗಿತ್ತು. ಆ್ಯಂಡ್ ಅದನ್ನು ನೋಡಿಕೊಂಡು ಹೀಗೆ ನಗಾಡ್ಕೊಂಡು ನಾವು ಹೋಗಿದ್ದು ರಂಗ್ ಪಂಜಾಬ್ ಒಳಗಡೆ ಹೋಗೋಣ ಅಂತ. ಆ್ಯಂಡ್ ಇದಿರೋದು ಇನ್ ಫ್ರಂಟ್ ಆಫ್ ರಂಜಿತ್ ಸಿಂಗ್ ಅವ್ರದ್ದು ಸ್ಟ್ಯಾಚ್ಯೂ ಮುಂದೆನೇ. ದಿಸ್ ಇಸ್ ದ ಎಂಟ್ರೆನ್ಸ್ ಆಫ್ ರಂಗ್ ಪಂಜಾಬ್. ಆ್ಯಂಡ್ ಒಳಗಡೆ ಹೋಗೋಣ, ಏನೇನಿದೆ ನೋಡೋಣ. ಹೊರ್ಗಡೆ ಹಿಂಗಿದೆ, ಇನ್ನು ಒಳಗಡೆ ಇನ್ನು ಹೆಂಗಿರ್ಬೋದು ಗೊತ್ತಿಲ್ಲ. ಆ್ಯಂಡ್ ತುಂಬಾ ಸೆಕೆ ಕೂಡ ಆಗ್ತಿದೆ. ಆ್ಯಂಡ್ ಮೇಯ್ನ್ ಹೋಗ್ತಿದ್ದಂಗೆ ನನಗಂತೂ ತುಂಬಾ ಕೂಲ್ ಥರ ಅನ್ನಿಸ್ತಿತ್ತು. ಬಲ್ಗಾಲಿಟ್ಟು ಒಳಗೆ ಹೋದ್ಮೇಲೆ ತುಂಬಾ ಕೂಲ್ ಅನ್ನಿಸ್ತು. ಹಾಗೆ ಆಂಬಿಯನ್ಸ್ ಕೂಡ ಸಕ್ಕತ್ತಾಗಿತ್ತು. ಜಾಸ್ತಿ ಜನನೂ ಇರಲಿಲ್ಲ. ಸೊ ವಿಡಿಯೋ ಮಾಡ್ಕೊಳ್ಳೋದಕ್ಕೂ ನನಗೆ ಈಸಿ ಅನ್ನಿಸ್ತು. ಒಂದು ಸ್ವಲ್ಪ ಜನ ಮಾತ್ರ ಇದ್ದರು. ಹೋಟೆಲ್ ಆಂಬಿಯನ್ಸ್ ಅಂತೂ ಡಿಫ್ರೆಂಟ್ ಆಗಿತ್ತು ಆ್ಯಂಡ್ ಸಕ್ಕತ್ತಾಗಿತ್ತು. ಪಂಜಾಬಲ್ಲಿ ಲಸ್ಸಿ ಫೇಮಸ್ ಆಗಿರುತ್ತೆ. ಸೊ ಇಲ್ಲಿ 2 ಟೈಪ್ಸ್ ಲಸ್ಸಿ ಸಿಗುತ್ತೆ. ಒಂದು ಸಾಲ್ಟಿ, ಹಾಗೆ ಒಂದು ಸ್ವೀಟಲ್ಲಿ ತುಂಬಾ ಫ್ಲೇವರ್ಸ್ ಇರುತ್ತೆ. ನಮಗಿದ್ರಲ್ಲಿ ಸಾಲ್ಟ್ ಆದರೂ ತೊಗೋಬೋದು ಅಥವಾ ಸ್ವೀಟಲ್ಲಿ ಕೂಡ ತೊಗೋಬೋದು. ಸ್ವೀಟಲ್ಲಿ ಲೈಕ್ ರೋಸು ಆ ಥರ ಎಲ್ಲ ಬರುತ್ತೆ. ಇದು ಲಸ್ಸಿ ಪ್ಲೇಸು. ಬೊಂಬೆ ಮಿಠಾಯಿ ನಮ್ಮ ಮುಂದೆನೇ ಮಾಡಿಕೊಡ್ತಾರೆ. ಸೊ ಹಾಗಾಗಿ ಈ ಪ್ಲೇಸು ಬೊಂಬೆ ಮಿಠಾಯಿಗೋಸ್ಕರ. ಪಂಜಾಬಿಯಲ್ಲಿ ಬುದ್ಧಿ ಮೇದ ಜಾಟ ಅಂತ ಕರೀತಾರೆ. ಸೊ ನಾವು ಹೇಗೆ ಬೊಂಬೆ ಮಿಠಾಯಿನ ಕನ್ನಡದಲ್ಲಿ ಕರಿತೀವಿ ಆ ಥರ. ದೆನ್ ಇಲ್ಲಿ ಓಲ್ಡ್ ಪಂಜಾಬಿದು ಸ್ವೀಟ್ಸ್ ಎಲ್ಲ ಸಿಗುತ್ತೆ. ಸೊ ಇದು ಫೇಮಸ್ ಅಂತಲೇ ಹೇಳ್ಬೋದು ಈ ಪ್ಲೇಸು. ದೇಸಿ ಗೀ ಮಿಠಾಯಿ. ಓಕೆ. ಆ್ಯಂಡ್ ದೆನ್ ಮೊದಲೆಲ್ಲ ಪಂಜಾಬೀಸು ಈ ಥರ ಬ್ರಾಸ್ನ ಯೂಸ್ ಮಾಡ್ತಾಯಿದ್ರು. ಕಡಾಯಿ, ಜಗ್ಗಳಾಗಿರ್ಬೋದು ಮತ್ತು ಬಾಕ್ಸ್ಗಳನ್ನ ಯೂಸ್ ಮಾಡ್ತಾಯಿದ್ರು. ಸೊ ಅದಕ್ಕೋಸ್ಕರ ಇವರು ಜ್ಞಾಪಕಾರ್ಥವಾಗಿ ಇದನ್ನು ಶೋ ಪೀಸ್ ಥರ ಇಟ್ಟಿದ್ದಾರೆ ಇಲ್ಲಿ. ಆ್ಯಂಡ್ ಇಟ್ ವಾಸ್ ನೈಸ್ ಎಕ್ಸ್ಪೀರಿಯನ್ಸ್ ನನಗಂತೂ, ಯಾಕಂದರೆ ಫಸ್ಟ್ ಟೈಮ್ ಅಲ್ವಾ.
ಪಂಜಾಬಿನ ಸ್ಪೆಷಲ್ಲು ಅಂತಂದರೆ ಪಾಪಡ್ ಮತ್ತು ವಡಿಯಾ. ಸೊ ಇದೆಲ್ಲ ಬೆಲ್ಲ ಬರುತ್ತೆ, ಇದು ಬೆಲ್ಲ ಇದು, ಬಟ್ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿದೆ. ಬೆಲ್ಲದು ಕೂಡ ವೆರೈಟಿ ಬರುತ್ತೆ ಆ್ಯಂಡ್ ನೀವು ಕೂಡ ಬೈ ಮಾಡ್ಬೋದು ಟೇಸ್ಟ್ ಇಷ್ಟ ಆದರೆ. ಆ್ಯಂಡ್ ಇದು ಬೀಸಣಿಕೆ. ಹಾಂ, This is also very famous in Amritsar. ಇಲ್ಲೊಂದು ತುಂಬಾ ಶೆಕೆ ಆಗ್ತಿರುತ್ತೆ, ಸೊ ಓಲ್ಡ್ ಫ್ಯಾನ್ ಯೂಸ್ ಮಾಡ್ತಿದ್ದೀನಿ ಇವಾಗ. So in olden times, people used to give this kind of boxes ಓಕೆ, in family for girls' marriage, you know. ಪಂಜಾಬಲ್ಲಿ ಮೊದಲೆಲ್ಲ ಮದುವೆ ಅಥವಾ ಫಂಕ್ಷನ್ಗಳಲ್ಲಿ ಹಾಗೆ ಹುಡುಗಿರಿಗೆ ಏನಾದರೂ ಇಟ್ಕೊಳ್ಳೋದಕ್ಕೆ ಈ ಡಬ್ಬನ ಯೂಸ್ ಮಾಡ್ತಾಯಿದ್ರು. ಸೊ ಹಾಗಾಗಿ ಈ ಡಬ್ಬನ ಇಲ್ಲಿ ಶೋ ಪೀಸಾಗಿ ಇಟ್ಟಿದ್ದಾರೆ ಆ್ಯಂಡ್ ಯಾರಿಗಾದ್ರೂ ಗಿಫ್ಟ್ ಕೊಡೋಕ್ಕೂ ಕೂಡ ತುಂಬಾ ಚೆನ್ನಾಗಿರುತ್ತೆ ಈ ಬಾಕ್ಸ್. ಎಲ್ಲ ಫ್ಲೇವರ್ದು ಶರ್ಬತ್ ಸಿಗುತ್ತೆ, ಹಾಗೆ ಇದ್ರ ಜೊತೆ ನಮಗೆ ಪಂಜಾಬ್ದು ಬಿಸ್ಕೆಟ್ಗಳು ಸಿಗುತ್ತೆ ಇಲ್ಲಿ. So in olden time, people used to give, if want to give the biscuit, they used to give this kind of dabba. Open ಓಕೆ it. ಓಕೆ. Hair steel dabba, but worked it. ಮೊದಲೆಲ್ಲ ಪಂಜಾಬಲ್ಲಿ ಏನಾದರೂ ಗಿಫ್ಟ್ ಕೊಡಬೇಕು ಅಂತ ಅಂದರೆ ಈ ಬಾಕ್ಸಲ್ಲಿ ಗಿಫ್ಟ್ ಕೊಡ್ತಾಯಿದ್ರು. ಬಿಸ್ಕಟ್ ಆಗಿರ್ಬಹುದು ಅಥವಾ ಏನಾದರೂ ಇದ್ದರೆ ಈ ಬಾಕ್ಸಲ್ಲಿ ಸೊ ಡಿಸೈನ್ ಮಾಡಿರುವಂಥ ಬಾಕ್ಸ್ನ ಗಿಫ್ಟ್ ಕೊಡ್ತಾಯಿದ್ರು. ಪಂಜಾಬಲ್ಲಿ ಪಾಪಡ್ ಮತ್ತು ವಡಿಯಾನ ಆದಮೇಲೆ ಅವ್ರು ಯೂಸ್ ಮಾಡ್ತಿದ್ದಿದ್ದು ಆಮ್ ಪಾಪಡ್ ಅನ್ನೋಂಥದ್ದು, ಅಂದರೆ ಊಟ ಆದಮೇಲೆ ತಿನ್ನೋದಕ್ಕೆ ಯೂಸ್ ಮಾಡ್ತಾರೆ, ಲೈಕ್ ಆಜ್ಮುಲಾ ಥರ. ಓಕೆ, ಡನ್. ನೀವೇನಾದರೂ ಅಮೃತ್ಸರ್ಗೆ ಬಂದರೆ ಈ ರಂಗ್ ಪಂಜಾಬ್ ಅನ್ನುವಂತಹ ಪ್ಲೇಸ್ಗೆ ಬನ್ನಿ. ಯಾಕಂತ ಅಂದರೆ ಇಲ್ಲಿ ಎಲ್ಲ ಥರ ಸ್ವೀಟ್ ಆಗಿರ್ಬೋದು ಅಥವಾ ನಾರ್ಮಲ್ ವಡಿಯಾ ಆರ್ ಆಮ್ ಪಾಪಡ್ ಆ್ಯಂಡ್ ಶರ್ಬತ್ತು ಕೂಡ ಸಿಗುತ್ತೆ. ಆ್ಯಂಡ್ ಮೋರ್ ಓವರ್ ತುಂಬಾ ಸ್ನ್ಯಾಕ್ಸ್ ಕೂಡ ಇದೆ ಮತ್ತು ಸ್ಟಾರ್ಟರ್ಸ್ ಇದೆ. ಆ್ಯಂಡ್ ಓವರಾಲ್ ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. So this is an mushroom tikka. You can see with the sizzling of the coconut. See onion. See mushroom tikka over here. It's so yum. This is a basically green chutney. This is an onion with imli pani. And you of course know me, right? This is Guddu Rupani over here. Come and eat with us. Now I don't want to do much more vlogging because it seems so yummy and it tastes so well. So see you soon in the next video. Bye bye.